ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂದು ಬೆಳಗ್ಗೆ ವರ್ಷದ ಮೊದಲ ಉಡಾವಣೆ ಪ್ರಕ್ರಿಯೆ ನಡೆಸಿತು. ಇಂದು ಬೆಳಗ್ಗೆ 2026ರ ಮೊದಲ ಉಡಾವಣೆಯಾಗಿ PSLV C-62 ಎಂಬ ರಾಕೆಟ್ ಅನ್ನು ಉಡಾವಣೆ ಮಾಡಿತ್ತು. ಆದರೆ ಈ ರಾಕೆಟ್ ಉಡಾವಣೆಯ 3ನೇ ಹಂತದಲ್ಲಿ ದೋಷ ಕಾಣಿಸಿಕೊಂಡಿದ್ದು, ನಿಗದಿತ ಪಥದಿಂದ ರಾಕೆಟ್ ಹೊರಬಂದಿದೆ ಎಂದು ಇಸ್ರೋದ ಅಧ್ಯಕ್ಷ ವಿ ನಾರಾಯಣನ್ ಹೇಳಿದ್ದಾರೆ. ಇಂದು ಬೆಳಗ್ಗೆ ನಡೆದ ತುರ್ತು ಸುದ್ದಿಗೋಷ್ಠಿಯಲ್ಲಿ ಅವರು ವಿಷಯ ಬಹಿರಂಗಪಡಿಸಿದ್ದಾರೆ. ಇಂದು ಬೆಳಗ್ಗೆ 10:18ಕ್ಕೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 16 ಉಪಗ್ರಹಗಳನ್ನು ಹೊತ್ತ PSLV C-62 ರಾಕೆಟ್ ಗಗನಕ್ಕೆ ಚಿಮ್ಮಿತು. ಮೊದಲ 2 ಹಂತಗಳು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದವು. ಆದರೆ ರಾಕೆಟ್ನ 3ನೇ ಹಂತದ ಕಾರ್ಯನಿರ್ವಹಣೆಯ ಕೊನೆಯ ಅವಧಿಯಲ್ಲಿ ವಾಹನದಲ್ಲಿ ಅನಿರೀಕ್ಷಿತ ಅಸ್ಥಿರತೆ ಕಂಡುಬಂದಿದೆ. ಇದರಿಂದಾಗಿ ರಾಕೆಟ್ ತನ್ನ ಹಾರಾಟದ ಪಥವನ್ನ ಬದಲಾಯಿಸಿದೆ. ಈ ತಾಂತ್ರಿಕ ದೋಷದಿಂದಾಗಿ ಪ್ರಾಥಮಿಕ ಉಪಗ್ರಹವಾದ ಅನ್ವೇಷ ಸೇರಿದಂತೆ ಇತರ 15 ಸಹ ಉಪಗ್ರಹಗಳನ್ನು ನಿಗದಿತ ಕಕ್ಷೆಗೆ ತಲುಪಿಸಲು ರಾಕೆಟ್ಗೆ ಸಾಧ್ಯವಾಗಿಲ್ಲ ಎಂದು ವರದಿಯಾಗಿದೆ. ವಾಹನದ ಹಾರಾಟದ ಪಥದಲ್ಲಿ ವ್ಯತ್ಯಯ ಉಂಟಾಗಿರುವುದರಿಂದ ಮಿಷನ್ ನಿರೀಕ್ಷಿತ ಗುರಿ ತಲುಪಲು ಸಾಧ್ಯವಾಗಿಲ್ಲ. ನಾವು ಸದ್ಯ ನೆಲದ ಕೇಂದ್ರಗಳಿಂದ ಲಭ್ಯವಿರುವ ದತ್ತಾಂಶಗಳನ್ನು ವಿಶ್ಲೇಷಿಸುತ್ತಿದ್ದೇವೆ ಎಂದು ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟಪಡಿಸಿದ್ದಾರೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.